ಪ್ರೋತ್ಸಾಹ ಸಿಕ್ತು. ಆಮೇಲೆ ಹಂಗೆ ಬರೆಯೋರಿಗೆ ಒಂದು ಇದು ಹಿಂಟ್ ಇದೆ ಅಂದ್ರೆ ಅಶ್ಲೀಲ ಹಾಡುಗಳಿಗೆ ಅದೇನು ನೋಡ್ರಿ, ಶಾಶ್ವತ ಸುಖ ಅಲ್ಲ ಅದು, ಅದು ತಾತ್ಕಾಲಿಕ ಸುಖ. 1 ಸೆಕೆಂಡ್ 2 ಸೆಕೆಂಡ್ ಅಟ್ಟ ಖುಷಿ ಆಗ್ತೈತಿ. ಅದ ದೇಶಭಕ್ತಿ ಗೀತೆ ಕೇರಿ, ಭಕ್ತಿಗೀತೆ ಕೇರಿ, ವಚನ ಕೇರಿ, ಶಾಸ್ತ್ರೀಯ ಸಂಗೀತ ಕೇರಿ, ನೀವು ಶಾಶ್ವತ ಸುಖ ಪಡೋಗ್ತೀರಿ. ಅದ ಭಜನ್ ನೋಡ್ರಿ, 3 ತಾಸಾದ್ರೂ ಎದ್ದು ಹೋಗಿಲ್ಲ, ನಾವು ಬೆಳ್ತಕ ಭಜನ್ ಮಾಡ್ತೀವಿ ಆಲ್ ನೈಟ್, ಯಾರೇ ತಿಳ್ಕೊಂಡಾಗ. ಅದ್ರ ಮಹತ್ವ ಏನು ಹೇಳೋದಂದ್ರೆ, ಆ ಅಶ್ಲೀಲ ಹಾಡುಗಳಿಗೆ ಅಥವಾ ಟ್ರ್ಯಾಕ್ಟರ್ ಸಾಂಗ್ಗಳಿಗೆ ಕೆಲವು ಅರ್ಥ ಗರ್ಭಿತವಾದ ಹಾಡುಗಳನ್ನು ಬಿಟ್ಟು ಉಳಿದ ಹಾಡುಗಳಿಗೆ ಮತ್ತು ಇವಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಸುಖ ಸಿಗಬೇಕು ಹಾಡಿದ್ರೆ ಕೇಳೋರಿಗೆ ಹಾಡೋರಿಗೆ ಆ ಭಗವಂತನನ್ನು ಮೆಚ್ಚಿಸಾಕ ನಾವು ಹಾಡಬೇಕು. ನಮ್ಮ ಬಾಯಿ ನಮ್ಮ ಸ್ವರ ಎದಕ್ಕಿರ್ಬೇಕಂದ್ರೆ, ಶಾಸ್ತ್ರೀಯ ಸಂಗೀತ ಭಾರತದ ಒಂದು ಸಂಪತ್ತು. ಈ ಮುಖೇನ, ಈ ವೇದಿಕೆ ಮುಖೇನ ನಾ ತಮಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಎಲ್ಲರೂ ಹಾಡ್ತೀರಿ, ಭಾಳ ಚಲೋ ಸ್ವರ ಐತಿ, ಹೆಣ್ಮಕ್ಳಿಗಂತಿ ಗಾಡ್ ಗಿಫ್ಟೆಡ್ ವಾಯ್ಸ್. ಸಪ್ನಾ ಮೇಡಮ್ ಅದು ಅದ್ಭುತವಾಗಿ ಹಾಡ್ತಾರ ಅವ್ರ. ಸೊ ಅಂಥವ್ರೆಲ್ಲ ಶಾಸ್ತ್ರೀಯ ಸಂಗೀತ ಹಾಡ್ರಂದ್ರೆ ಕೇಳಕ್ಕೆ ಇನ್ನೂ ಇಂಪಿರ್ತೈತಿ. ಆಮೇಲೆ ಆಧ್ಯಾತ್ಮಿಕ ವಾತಾವರಣ ಉಂಟಾಗ್ತೈತಿ. ಸೊ ಇಷ್ಟು ಶಿಸ್ತಿನಿಂದ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ನೋಡಿದ್ನ ಇದ ಫಸ್ಟ್. ಇಲ್ಲೆಲ್ಲ ಸೈನಿಕರಿರೋದ್ರಿಂದ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ. ಅವರೆಲ್ಲರಿಗೂ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಅವರಿಗೆ ಮತ್ತೊಮ್ಮೆ. ಸೊ ನಂಬರ್ ನೋಡ್ರಿ 3 ತೆಗಿ ಅಂದಿದ್ರು. ಅವರು ಎಷ್ಟು ಸಂಗೀತ ಪ್ರೇಮಿಗಳು ಮತ್ತು ಎಷ್ಟು ಪ್ರೋತ್ಸಾಹ ಮಾಡತ್ತಾರಂದ್ರೆ 5 ನಂಬರ್ ತೆಗ್ದಾರ ಅವ್ರಿಗೆ. ಬ್ಯಾಡ್ರಿ ಮೇಡಮ್, ಈ ಹುಡುಗ ಚಲೋ ಹಾಡೈತಿ, ಇನ್ನ ನೋಡ್ರಿ ಇವ್ರು ನೋಡ್ರಿ ಅಂತ. ಅಂದ್ರೆ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಮೋರ್ ದ್ಯಾನ್ ಅವರ್ ಸಿಂಗಿಂಗ್. ಅಂದ್ರೆ ನಮ್ಮ ಹಾಡೋದಷ್ಟೇ ಅಲ್ಲ, ಅದಕ್ಕೆ ಸಮರ್ಪಣಾ ಭಾವನೆ ಭಾಳ ಬೇಕು. ಯಾರು ಸಮರ್ಪಣೆಯಿಂದ ಹಾಡಿದಿರಿ ಅವ್ರ ದೇಶಭಕ್ತಿ ಮಾಡಿ ನೋಡ್ರಿ, ದೇಶಕ್ಕಾದ ಬಂದು ಆ ದುಡ್ಡಲ್ಲಿ ನಿಮ್ಗೆ ಕೊಡತ್ತಾರ. ಇದು ನಿಜವಾದ ಸ್ವಾತಂತ್ರ್ಯೋತ್ಸವ, ಇವತ್ತಿಂದ ಅರ್ಥಗರ್ಭಿತವಾದ ಸ್ವಾತಂತ್ರ್ಯೋತ್ಸವ. ಅವ್ರ ಕೈಯಿಂದ ನೀವು ಮಕ್ಕಳ ಒಂದೊಂದು ಸರ್ಟಿಫಿಕೇಟ್ ತೊಗೊಳತ್ತೀರಿ. ಕೊತ್ರೆ ಅನ್ನಾರ ನೀವು ಅವ್ರ ಕೈಯಿಂದ ಇವತ್ತು ಸರ್ಟಿಫಿಕೇಟ್ ತೊಗೊಳತ್ತೀರಿ. ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಡ ನಿಮಗೆ. ನಂಬರ್ದಾಗ ಏನೂ ಹೆಚ್ಚು ಕಡಿಮೆ ಆಗಿದ್ರೆ ದಯಮಾಡಿ ಕ್ಷಮೆ ಇರಲಿ. ನಾ ಭಾಳ ಕೀನ್ ಅಬ್ಸರ್ವೇಷನ್ ಮಾಡಿರ್ತೀನಿ. ಆಮೇಲೆ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ.